ಅಲ್ಲ ಕಣೋ ಗೆಳೆಯ, ಈ ಬಿಡ್ಡಿಂಗ್ ಬಗ್ಗೆ ನನಗೆ ನಿನಗೆ ಜಯದೇವ್ ಪಾರ್ಥ ಆಗಿಬಿಟ್ಟು ಇನ್ಯಾರಿಗೂ ಗೊತ್ತೇ ಇರಲಿಲ್ಲ. ಆದರೂ ವಿಷಯ ಹೇಗೋ ಲೀಕ್ ಆಯಿತು. ಏನೋ ನನಗೂ ಗೊತ್ತಾಗ್ತಿಲ್ಲ ಕಣ. ಯಾರ ಮೇಲೆ ಅನುಮಾನ ಪಡ್ಲೋ, ಎಲ್ಲರೂ ನಮ್ಮವರೇ. ಅನುಮಾನ ಪಡೋದಾದ್ರೆ ಎಲ್ಲರ ಮೇಲೂ ಅನುಮಾನ ಪಡಬೇಕು. ದಿನ ಬೆಳಗಾದ್ರೆ ಅವ್ರ ಜೊತೆಗೆ ಇರಬೇಕು, ಅವ್ರ ಜೊತೆಗೆ ಒಡನಾಟ ಮಾಡಬೇಕು. ಯಾರನ್ನು ನಂಬೋದು, ಯಾರನ್ನು ಬಿಡೋದು? ಈ ವಿಷಯದ ಬಗ್ಗೆ ಜಯದೇವ್ ಪಾರ್ಥ ಹತ್ರ ಏನಾದರೂ ಮಾತಾಡ್ದ? ಇಲ್ಲ ಕಣ. ಈ ಥರದ್ದೊಂದು ಅಪನಂಬಿಕೆ ಇದೆ ಅಂತ ಗೊತ್ತಾಗ್ಬಿಟ್ರೆ ಎಲ್ಲಿ ನಮ್ಮ ಸ್ನೇಹ, ಸಂಬಂಧ, ನಂಬಿಕೆ ಎಲ್ಲ ಹಾಳಾಗೋಗುತ್ತಂತ ಭಯ ನನಗೆ. ನಂಬಿಕೆ ಅಂತ ಒಂದಿದ್ರೆ ಬೆಟ್ಟನೆತ್ತು ಪಕ್ಕಕ್ಕೆ ಇಡ್ಬೋದು ಅಂತಾರೆ. ಬಟ್ ಒಂದು ಸರ್ತಿ ಅಪನಂಬಿಕೆ ಅನ್ನೋದು ಶುರು ಆಗ್ಬಿಟ್ರೆ ಮನಸ್ಸುಗಳ ಮಧ್ಯೆ ದೊಡ್ಡ ಪರ್ವತನ ಸೃಷ್ಟಿ ಮಾಡಿಬಿಡುತ್ತೆ. ನಮ್ಮವ್ರನ್ನೂ ದೂರ ಮಾಡಿಬಿಡುತ್ತೆ. ನಾವು ಯಾರನ್ನ ತುಂಬ ನಂಬ್ತೀವೋ, ತುಂಬ ಪ್ರೀತಿಸ್ತೀವೋ, ಒಂದು ವೇಳೆ ಅವರೇ ತಪ್ಪು ಮಾಡಿದ್ರೆ ಆಗ ನಾನು ಏನು ಮಾಡಲಿ ಹೇಳೋ? ಅದನ್ನು ಹೇಗೆ ಅರ್ಗಿಸ್ಕೊಳ್ಳೋ? ಸುಲಭ ಅಲ್ಲ ಅದು. ಒಂಥರ ಧರ್ಮ ಸಂಘದಲ್ಲಿ ಸಿಕ್ಕಾಕೊಂಡಂಗೆ ಇದು. ನಂಬಿಕೆ ಅನ್ನೋದು ಅಷ್ಟೊಂದು ಚೀಪೇನೋ? ನಾವು ಅಷ್ಟು ನಂಬ್ತೀವಲ್ಲ, ನಂಬಿಕೆಗೆ ಬೆಲೆನೇ ಇಲ್ವಾ? ಈ ನಂಬಿಕೆ ದ್ರೋಹ ಅನ್ನೋದು ಕೊಲೆ ಮಾಡೋದಕ್ಕಿಂತ ದೊಡ್ಡ ಕ್ರೈಮ್ ಕಣ. ಕೊಲೆಗಾರನಿಗೆ ಏನು ಶಿಕ್ಷೆ ಆಗುತ್ತೋ ನಂಬಿಕೆ ದ್ರೋಹ ಮಾಡೋನ್ಗೂ ಅದೇ ಶಿಕ್ಷೆ ಆಗಬೇಕು. ದುಡ್ಡುಗೋಸ್ಕರ ಕ್ಯಾರೆಕ್ಟರ್ನೇ ಮಾರ್ಕೋತಾರಲ್ಲ, ಯಾಕೋ ಬೇಕು ಅಂತ ಕ್ಯಾರೆಕ್ಟ್ರು? ಜಾಸ್ತಿ ಎಮೋಷ್ನಲ್ ಆಗಬೇಡ. ನನ್ನ ಕೇಳೋದಾದರೆ ಈ ವಿಷಯದ ಬಗ್ಗೆ ನೀನು ಜಯದೇವ್ ಪಾರ್ಥ ಹತ್ರ ಮಾತಾಡೋದು ಒಳ್ಳೇದು. ನಿನಗೆ ಬೇಜಾರಾಗ್ಬೋದು, ಅವ್ರಿಗೂ ಬೇಜಾರಾಗ್ಬೋದು, ಬಟ್ ಕ್ಲಿಯರ್ ಮಾಡ್ಕೊಳ್ಳೋದು ಒಳ್ಳೇದಲ್ವೇನಾ? ಹ್ಞೂ ಸಿಸ್ಟರ್, ನೋಡ್ಬೇಕಾಗಿತ್ತು. ಹೆಂಗ್ ಕ್ಲಾಸ್ ತಗೋತಿದ್ದ ಗೊತ್ತಾ? ಬಂದ ನೋಡು. ಬರೋ ಜೂನಿಯರ್ ಕೌರವೇಶ್ವರ. ಅದೇನದು ನಿಮ್ಮಣ್ಣ ಸುಡೋ ಕೆಂಡ ಆಗಿತ್ತ? ಮಾತಲ್ಲೇ ಬೆಂಕಿ ಬೀಳ್ತಾ ಇದ್ದ? ಏನು ವಿಷಯ? ಅವನಿಗೇನು ಸುಡ್ತಾನ? ಅದು ಒಂದು ಟೆಂಡರ್ಗೆ ಅಪ್ಲೈ ಮಾಡಿದ್ವಿ ಮಾಮ್ಸ್, ಅದು ನಮ್ಮ ಕೈ ತಪ್ಪೋಯ್ತು. ಅದಕ್ಕೆ ಇನ್ಫಾರ್ಮೇಶನ್ ಲೀಕ್ ಮಾಡಿದವ್ರು ಯಾರು, ಏನು ಕತೆ ಅಂತ ನನ್ನನ್ನು ಪಾರ್ಥನು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಿದ್ದ ಅಷ್ಟೇ. ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋ ಮಕ್ಕಳೇ ಅಲ್ಲ. ಈ ಕಡೆ ಕೇಳ್ತಾ ಇರ್ತೀವಿ, ಈ ಕಡೆ ಬಿಡ್ತಾ ಇರ್ತೀವಿ. ಮಾಮ್ಸ್, ತಲೆ ಇರೋದು ನಮ್ಗೇನ್ ಕೆಲಸ ಆಗ್ಬೇಕು ಅದಕ್ಕೆ ಉಪಯೋಗಿಸೋದಕ್ಕೆ ಅಂತ, ಕೆಡಿಸ್ಕೊಳ್ಳೋದಕ್ಕಲ್ಲ. ಅದಾಗಿರ್ಲಿ, ಇದ್ರಲ್ಲಿ ತಮ್ಮ ಪಾತ್ರ ಏನು ಇಲ್ಲ ತಾನೆ? ಮಾಮ್ಸ್, ನಿನ್ನ ಹಿಸ್ಟ್ರಿ ಆಗಿದೆಯಲ್ಲಪ್ಪ, ಅದಕ್ಕೆ ಕೇಳಿದೆ ಅಷ್ಟೇ. ಮಾಮ್ಸ್, ಒಂದ್ಸಲ ತಪ್ಪು ಮಾಡ್ಬಿಟ್ರೆ ಪ್ರತಿ ಸತಿ ನಾನೇ ತಪ್ಪು ಮಾಡ್ತೀನಿ ಅಂತನಾ? ಒಂದ್ಸಲ ಕಳ್ತನ ಮಾಡ್ದವನು ಯಾವಾಗಲೂ ಅವನೇ ಮಾಡ್ತಾನ ಕಳ್ತನನ? ಏನ್ ಮಾತಾಡ್ತಿದ್ಯಾ ಮಾಮ್ಸ್ ನೀನು? ಹಿಂಗೆಲ್ಲ ಮಾತಾಡಿ ಇನ್ಸಲ್ಟ್ ಮಾಡ್ಬೇಡ, ನನಗೆ ಹರ್ಟ್ ಆಗುತ್ತೆ. ಪ್ರಾಮಿಸ್, ಇದ್ರಲ್ಲಿ ನನ್ನ ರೋಲ್ ಏನೂ ಇಲ್ಲ, ನನಗೂ ಇದಕ್ಕೂ ಸಂಬಂಧ ಇಲ್ಲ. ಆಯ್ತು ಬಿಡಪ್ಪ, ಅದಕ್ಕೆ ಇಷ್ಟೊಂದು ಯಾಕೆ ಹಾರ್ಟಿಗೆ ತಗೋತೆ ನನ್ನ ಮಾತನ್ನ? ನೀನೇ ಹೇಳಿದ್ಯಲ್ಲ, ತಲೆ ಇರೋದು ಕೆಡಿಸ್ಕೊಳಕ್ಕಲ್ಲ, ನಮ್ಗೆ ಬೇಕಾದ್ದಕ್ಕೆ ಉಪಯೋಗಿಸ್ಕೊಳ್ಳೋದಕ್ಕೆ ಅಂತ. ಕೆಡ್ಸಕ್ ನೀನಿದೆಯಲ್ಲ, ಫೀಲ್ ಆಯ್ತು ನೀನ್ ಹೇಳಿದ್ದು. ನಾವು ಅಂದೆ ಬಿಡು, ಅಳಿಯ ಅಲ್ಲ ಮಗಳ ಗಂಡ. ನೋಡಪ್ಪ, ಇದ್ರಲ್ಲಿ ನಿನ್ನ ಪಾತ್ರ ಏನು ಇಲ್ಲ ಅಂತ ಹೇಳಿದ್ಯಲ್ಲ, ಅಷ್ಟು ಸಾಕು. ಈಗ ಮ್ಯಾಟ್ರು ತುಂಬಾ ಸೀರಿಯಸ್ ಆಗಿದೆ ಮಾಮ್ಸ್, ಪ್ಲೀಸ್ ಇಬ್ರು ಕರೆಕ್ಟಾಗಿ ಕೇಳಿಸ್ಕೊಂಡು. ಟೆಂಡರ್ ಡೀಟೇಲ್ಸ್ ನ ಲೀಕ್ ಮಾಡಿರೋರು ನಮ್ಮ ಮಧ್ಯನೇ ಇದ್ದಾರೆ. ಏನ್ ಹೇಳ್ತಾ ಇದ್ದೆ ಜಯ್? ಎಸ್ ಮಾಮ್, ಟೆಂಡರ್ ಡೀಟೇಲ್ಸ್ ನ ಲೀಕ್ ಮಾಡಿರೋರು ನಮ್ಮ ಮನೆಯಲ್ಲೇ, ನಮ್ಮ ಮಧ್ಯದಲ್ಲೇ ನಮ್ಮವರಾಗೇ ಇದ್ದಾರೆ. ಅದ್ ಯಾರು ಅಂತ ಕಂಡುಹಿಡಿಬೇಕು. ನಾವೇ ಕ್ರಿಮಿನಲ್ ಅನ್ಕೊಂಡ್ರೆ ನಮಗಿಂತ ಕ್ರಿಮಿನಲ್ ನಮ್ಮ ಮಧ್ಯನೇ ಇದ್ದಾರೆ. ಸೊ ನೀವು ಸ್ವಲ್ಪ ಹುಷಾರಾಗಿ. ನಾವ್ಯಾಕೆ ಹುಷಾರಾಗಿರ್ಬೇಕು? ಹೇಳ್ತಿದ್ದೀನಲ್ಲ ಮಾಮ್, ನಮ್ಮ ಮನೇಲಿ ಏನೇನ್ ನಡೀತಿದ್ಯೋ ಪ್ರತಿಯೊಂದು ಇನ್ಫಾರ್ಮೇಶನ್ ಹೊರಗಡೆ ಲೀಕ್ ಆಗ್ತಿದೆ. ನಮ್ಗಳ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ಸ್ ಹೊರಗಡೆ ಬೇರೆ ಯಾರಿಗೂ ತಲುಪ್ತಿದೆ. ಅದಕ್ಕೆ ಹೇಳ್ತಿದ್ದೀನಿ ಹುಷಾರಾಗಿರಿ ಅಂತ. ಹೂ ಕಣೋ ಅಳಿಮಯ್ಯ, ನೀನ್ ಹೇಳಿದ್ ಸತ್ಯ. ಯಾವ ಕಣ್ಣು ನಮ್ಮನ್ನು ಗಮನಿಸ್ತಾ ಇದೆ, ಯಾವ ಕಿವಿ ನಮ್ಮ ಮಾತನ್ನ ಕೇಳಿಸ್ಕೋತಾ ಇದೆ ಅಂತ ಹೇಳೋದಕ್ಕಾಗೋದಿಲ್ಲ. ಅದಕ್ಕೆ ಈ ನಾರ್ಮಲ್ ಡೈಲಾಗ್ ಅನ್ನ ಬಿಟ್ಟು ಮೇಜರ್ ಡೈಲಾಗ್ಗಳನ್ನೆಲ್ಲ ಮೈಂಡ್ ವಾಯ್ಸ್ ಅಲ್ಲಿ ಕಮ್ಯುನಿಕೇಟ್ ಮಾಡ್ಬೋಣ. ಹೆಂಗೆ? ಓಹೋ ಮಹಾಪ್ರಭುಗಳೇ, ಹೊಸದಾಗೇನೋ ಕಂಡಿಡ್ದಂಗಿದೆ. ಸರ್ ಒಂಚೂರು ಹೇಳ್ತೀರಾ ಅದೆಂಗೆ ಮೈಂಡ್ ವಾಯ್ಸಲ್ಲಿ ಕಮ್ಯುನಿಕೇಟ್ ಮಾಡೋದು ಅಂತ? ಅಳಿಮಯ್ಯ, ಹಾಗೆ ಕಣ, ಸುಮ್ಮನೆ ಬಾಯಿಗೆ ಬಂತು ಹೇಳ್ದಷ್ಟೇ. ಅದಕ್ಕೆಲ್ಲ ಜಾಸ್ತಿ ಅರ್ಥ ಇಲ್ಲ ಕಣ. ನಿನಗೇನ್ ಅರ್ಥ ಆಯ್ತು ಅಷ್ಟೇ ಅರ್ಥ ಮಾಡ್ಕೊಂಡ್ರೆ ಸಾಕು, ಬೇರೆ ನನ್ ಕೆಣಕದೇ ತಪ್ಪು ಮೌಸ್, ಮೆದ್ಲಿಗೆ ಕೈ ಹಾಕ್ತೇನೆ ನೀನು. ಸರಿ, ಅದು ಬಿಡು ಜಯ್. ಇಷ್ಟು ದಿನ ಅಣ್ಣ ಅಣ್ಣ ಅಂದ್ಕೊಂಡು ನಿಮ್ಮ ಅಣ್ಣನ ಜಪ ಮಾಡಿದ್ದಕ್ಕೆ ಒಳ್ಳೆ ಅವಾರ್ಡೇ ಸಿಕ್ತಲ್ವಾ? ತುಂಬಾ ಚೆನ್ನಾಗಿತ್ತಲ್ವಾ ನಿಮ್ಮ ಅಣ್ಣ ಮಾಡಿದ ಮಹಾಮಂಗಳಾರತಿ? ಏನ್ ಹೇಳ್ತಾ ಇದ್ದೀರಾ? ನಾನು ನೋಡ್ದೆ ಪಾರ್ಥ, ನನಗೇನು ಗೊತ್ತಿಲ್ಲ ಅಂತ ಅನ್ಕೋಬೇಡಿ. ಭಾವ ಅವರು ನಿಮ್ಮನ್ನ ಮತ್ತೆ ಜಯದೇವ್ ಅವರನ್ನ ನಿಲ್ಲಿಸ್ಕೊಂಡು ವಿಚಾರಿಸ್ತಾ ಇದ್ದದನ್ನ ಒಳ್ಳೆ ಮನೆ ಕೆಲಸನ ನಿಲ್ಲಿಸ್ಕೊಂಡು ವಿಚಾರಣೆ ಮಾಡ್ದಾಗಿತ್ತು ಅದು.
ನನ್ ರಾಜ, ನೀವೆಲ್ಲ ನನ್ ಗುಲಾಮ್ರು, ನಾನು ಹೇಳ್ದಂಗ್ ನೀವು ಕೇಳ್ಕೊಂಡು ಬಿದ್ದಿರ್ಬೇಕು ಅಷ್ಟೇ ಅನ್ನೋ ತರ ಇತ್ತು. ಅಲ್ಲ ಪಾರ್ಥ, ಇದನ್ನೆಲ್ಲ ನೋಡಿ ನಿಮ್ಗೇನು ಅನ್ಸೋದೇ ಇಲ್ವಾ? ನಿಮ್ ಸ್ವಾಭಿಮಾನಕ್ಕೆ ಏಟ್ ಬೀಳಲ್ವಾ? ರೀ ಅಪೇಕ್ಷಾ, ನೋಡಿ ಯಾಕೆ ಏನೇನೋ ಅರ್ಥ ಕೊಡ್ತಾ ಇದ್ದೀರಾ. ಬಿಗ್ ಬ್ರೋ ಬಾಸ್ ಥರ ಆಡ್ತಾ ಇರಲಿ ಅಥವಾ ಬಾಸಿಸಮ್ ಮಾಡೋದಕ್ಕೂ ಅವ್ನು ಟ್ರೈ ಮಾಡ್ತಾ ಇರಲಿ. ಒಬ್ಬ ಅಣ್ಣನಾಗಿ ಏನು ಕೇಳಬೇಕೋ ಅದನ್ನು ಅವ್ನು ಕೇಳಿದ್ದಾನೆ. ಅದರಲ್ಲಿ ಕನ್ಸರ್ನ್ ಇತ್ತೇ ಹೊರತು ಯಾವುದೇ ಥರದ್ದು ಡೌಟ್ ಇರಲಿಲ್ಲ. ಅಲ್ಲ, ನನಗಂತೂ ಆ ಥರ ಅನಿಸ್ತಾ ಇಲ್ಲ. ಬಟ್ ನಿಮ್ಗೆ ಯಾಕೆ ಆ ಥರ ಅನಿಸ್ತಾ ಇದೆ? ಸಾಕು, ಸುಮ್ಮನೆ ಇರಿ ಪಾರ್ಥ, ಕಂಡಿದ್ದೀನಿ. ನಿಜ ಹೇಳಿ, ಭಾವ ಆ ರೀತಿ ಕೇಳಿದಕ್ಕೆ ನಿಮ್ಗೆ ಹರ್ಟ್ ಆಗ್ಲಿಲ್ವಾ? ಹಾಂ, ಒಂದು ಸ್ವಲ್ಪ ಬೇಜಾರಾಗಿದ್ದು ನಿಜ. ಬಟ್ ದಟ್ಸ್ ಓಕೆ. ಅವನ ಜಾಗದಲ್ಲಿ ಇಟ್ಕೊಂಡು ಅವ್ನು ಏನು ಮಾಡಬೇಕೋ ಅದನ್ನ ಅವ್ನು ಮಾಡಿದ್ದಾನೆ. ನೋಡಿ, ಅವನಿಗೆ ನಮಗೆ ಹರ್ಟ್ ಮಾಡೋ ಯಾವುದೇ ಥರದ ಇಂಟೆನ್ಷನ್ಸ್ ಇರಲಿಲ್ಲ. ಬಿಗ್ ಬ್ರೋ ನಮ್ಮ ಬಗ್ಗೆ ತುಂಬಾ ಸೆಂಟಿಮೆಂಟ್. ನಮ್ಗೆ ಯಾರಿಗಾದ್ರೂ ಒಂದು ಸ್ವಲ್ಪ ಹರ್ಟ್ ಆದ್ರೂ ಅವ್ನು ತುಂಬಾ ಫೀಲ್ ಮಾಡ್ಕೋತಾನೆ. ಅಂಥವ್ನು ಕ್ಯಾಶುವಲ್ ಆಗಿ ಒಂದೆರಡು ಪ್ರಶ್ನೆ ಕೇಳಿದ ತಕ್ಷಣ ನಾವು ಯಾಕೆ ಬೇಜಾರು ಮಾಡ್ಕೋಬೇಕು? ಅದನ್ನ ಯಾಕೆ ನಾವು ಹಾರ್ಟಿಗೆ ತಗೋಬೇಕು? ನೋಡಿ, ಒಂದು ದೊಡ್ಡ ಕಂಪನಿ ಬಾಸ್ ಆಗಿ ಅಲ್ಲಿ ವರ್ಕ್ ಮಾಡೋ ಎಂಪ್ಲಾಯೀಸ್ನ ಕ್ವೆಶ್ಚನ್ ಮಾಡೋದು ಅವನ ಡ್ಯೂಟಿ. ಅದನ್ನ ಮಾಡಿದ್ದಾನೆ, ಅದ್ರಲ್ಲಿ ತಪ್ಪೇನಿದೆ? ಇನ್ನೇನ್ ಮಾಡೋದಕ್ಕಾಗತ್ತೆ? ಈ ಥರದೊಂದು ರೀಸನ್ ಕೊಟ್ಕೊಂಡು ನಮಗ್ ನಾವೇ ಸಮಾಧಾನ ಮಾಡ್ಕೋಬೇಕು ಅಷ್ಟೇ. ಪಾರ್ಥ, ಒಂದ್ ಅರ್ಥ ಮಾಡ್ಕೊಳ್ಳಿ, ನೀವು ಎಂಪ್ಲಾಯೀಸು, ಅವರು ಬಾಸ್ ಅನ್ನೋ ಮೆಂಟಾಲಿಟಿಯಿಂದ ಫಸ್ಟ್ ಆಚೆ ಬನ್ನಿ. ನೀವು ಎಂಪ್ಲಾಯೀಸ್ ಅಲ್ಲ, ಪಾರ್ಟ್ನರ್ ಈ ಕಂಪನಿಗೆ. ನಿಮ್ಗೂ ಇದರಲ್ಲಿ ಈಕ್ವಲ್ ಶೇರ್ಸ್ ಇದೆ, ರೈಟ್ಸ್ ಇದೆ.